ಬಟ್ ಬಾಲ್ಯದಲ್ಲೆಲ್ಲ ಏನಾದ್ರು ಶಬರಿಮಲೆಗೆ ಹೋಗಿದ್ದಂಥದ್ದು ಆ ಥರದ್ದೆಲ್ಲ ಚಿಕ್ಕ ವಯಸ್ಸಲ್ಲಿ? ಐ ಥಿಂಕ್ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಇನ್ನು. ಚೌಕಿದಾರ ಸಿನಿಮಾಗೆ ಬರೋದಾದ್ರೆ ಲುಕ್ಕೇ ಹೇಳ್ತಿದೆ ಇದೇನೋ ಬೇರೆ ಥರದ್ದೇ ವೈಬ್ ಇರುವಂಥ ಸಿನಿಮಾ ಅಂತ. ನಿಮ್ಮ ಸಿನಿಮಾ ಕೆರಿಯರ್ಗೆ ಎಷ್ಟು ಸ್ಪೆಷಲ್ ಈ ಸಿನಿಮಾ? ಖಂಡಿತವಾಗ್ಲೂ ಚಂದ್ರಶೇಖರ್ ಬಂಡ್ಯಪ್ಪ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ತೀರಾ ಒಂದು ಒಳ್ಳೆಯ ಪ್ರತಿಭಾನ್ವಿತ ನಿರ್ದೇಶಕರು, ತುಂಬ ತೀರಾ ಎಕ್ಸ್ಪೀರಿಯನ್ಸ್ ಇರುವಂಥ ನಿರ್ದೇಶಕರು. ಅವರ ಶೈಲಿಯ ಸಿನಿಮಾ ಅಂತ ಹೇಳ್ಬೋದು ಚೌಕಿದಾರ್. ಅದ್ರ ಜೊತೆ ಆಬ್ವಿಯಸ್ಲಿ ಪೋಸ್ಟರ್ ಅಥವಾ ಟೀಸರ್ ನೋಡಿದಾಗ ಒಂದಷ್ಟು ಬ್ಲಡ್ ಶೆಡ್ ಎಲ್ಲ ನೋಡಿದಾಗ ವಾಯ್ಲೆನ್ಸ್ ಅದಿದ್ದು ಅಂತ ಅನ್ಕೋಬೋದು. ಬಟ್ ಅದ್ರ ಜೊತೆಗೆ ಇದೊಂದು ಪ್ರಾಪರ್ ಫ್ಯಾಮಿಲಿ ಡ್ರಾಮಾ ಕೂಡ ಹೌದು, ಫ್ಯಾಮಿಲಿ ಎಂಟರ್ಟೈನರ್ ಕೂಡ ಹೌದು. ಅಂದರೆ ಸಂಬಂಧಗಳ ವಿಚಾರ, ಅಪ್ಪ ಮಗನ ಒಂದು ಸ್ಟೋರಿ ಆಗಿರಲಿ, ಗಂಡ ಹೆಂಡತಿಯ ಸ್ಟೋರಿ ಆಗಲಿ, ಎಲ್ಲವೂ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಅದ್ರ ಜೊತೆ ಆ್ಯಕ್ಷನ್ನು, ವಾಯ್ಲೆನ್ಸ್ ಎಲ್ಲವನ್ನು ಬ್ಲೆಂಡ್ ಮಾಡಿದ್ದಾರೆ. ಸೊ ಔಟ್ ಆ್ಯಂಡ್ ಔಟ್ ಚಂದ್ರಶೇಖರ್ ಬಂಡ್ಯಪ್ಪ ಸರ್ ಶೈಲಿಯ ಸಿನಿಮಾದ ರಥಾವರ ನೀವು ನೋಡಿದರೆ ಎಲ್ಲ ಎಲಿಮೆಂಟ್ಸ್ಗಳು, ಆ ಥರದ ಎಲಿಮೆಂಟ್ಸ್ಗಳು ಕೂಡ ಸಿನಿಮಾದಲ್ಲಿ ಇದೆ ಅನ್ನೋದು ಹೇಳ್ಬೋದು. ಆ್ಯಂಡ್ ಒಂದು ಒಳ್ಳೆ ಸ್ಟ್ರಾಂಗ್ ಮೆಸೇಜ್ ಸಮಾಜಕ್ಕೆ, ಅಂದರೆ ಫ್ಯಾಮಿಲಿ ಹೇಗಿರಬೇಕು, ಫ್ಯಾಮಿಲಿನ ಹೇಗೆ ನಡೆಸ್ಕೊಂಡು ಹೋಗಬೇಕು, ಫ್ಯಾಮಿಲಿಗೆ ಒಬ್ಬ ಚೌಕಿದಾರ್ ಹೇಗೆ ಆಗ್ತಾನೆ ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಮೆಸೇಜ್ ನಮ್ಮ ಬಂಡ್ಯಪ್ಪ ಸರ್ ಈ ಸಿನಿಮಾದ ಮೂಲಕ ಕೊಡ್ತಾರೆ. ಸೊ ಇಲ್ಲಿ ಪೃಥ್ವಿ ಯಾರಿಗೆ ಚೌಕಿದಾರ? ಸಮಾಜಿಕ, ತಂದೆಗ, ತಾಯಿಗ, ಪ್ರೀತಿಗ? ಇಲ್ಲ, ಚೌಕಿದಾರ್ ಅಂದರೆ ಫ್ಯಾಮಿಲಿಲಿ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಲ್ಲ ಒಂದು ದಿನ ಕೆಲವೊಂದು ಸಿಚುವೇಶನ್ ಬಂದಾಗ ಚೌಕಿದಾರ್ ಆಗಿ ನಿಲ್ಬೋದು ಅವರ ಫ್ಯಾಮಿಲಿ ಕಡೆಗೆ ಅನ್ನೋದು. ಸೊ ಇದು ಔಟ್ ಆ್ಯಂಡ್ ಔಟ್ ಒಂದು ಫ್ಯಾಮಿಲಿ ಬಗ್ಗೆ ಸ್ಟೋರಿ ಆಗಿರೋದ್ರಿಂದ ಫ್ಯಾಮಿಲಿ ಬಗ್ಗೆನೇ ಒಂದು ಎಲಿಮೆಂಟ್ಸ್ಗಳು ಇರುತ್ತೆ. ಸೊ ಆ ಚೌಕಿದಾರ್ ಯಾರು ಬೇಕಾದರೂ ಆಗ್ಬೋದು, ಮಗನೂ ಆಗಿರ್ಬೋದು, ಅಪ್ಪನೂ ಆಗಿರ್ಬೋದು, ಸೊಸೆನೂ ಆಗಿರ್ಬೋದು. ಸೊ ಅದನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ತೋರಿಸಿದ್ದಾರೆ. ಅಂದರೆ ಚೌಕಿದಾರ್ ಅನ್ನುವಂತಹ ಟೈಟಲ್ ಬರೀ ಆ ಪ್ರೊಟ್ಯಾಗನಿಸ್ಟಿಗೆ ಅಲ್ಲದೆ ಅಲ್ಲಿರುವಂಥ ಎಲ್ಲ ಪಾತ್ರವರ್ಗಕ್ಕೂ ಅನ್ವಯ ಆಗೋ ಥರ ನಮ್ಮ ಬಂಡ್ಯಪ್ಪ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹಾಗೆ ಮೇಡಮ್, ನಿಮ್ಮ ಪಾತ್ರ ಹೇಗಿರುತ್ತೆ ಅಂದರೆ, ಯಾಕೆಂದರೆ ಪ್ರತಿಯೊಂದು ಸಿನಿಮಾಗಳು ಬೇರೆ ಸ್ತರದಲ್ಲಿ ನಿಲ್ಲುವಂಥ ಸಿನಿಮಾಗಳೇ ಆಗ್ತದೆ. ಯಾಕೆಂದರೆ ಎಲ್ಲ ಪ್ರಯೋಗಾತ್ಮಕ, ಒಂದು ರೀತಿ ಏನೋ ಹೊಸತನದಿರುವಂಥ ಸ್ಕ್ರಿಪ್ಟ್ ಆಗಲಿ, ಕಥೆ ಆಗಲಿ ಇದ್ದಿರುತ್ತೆ. ಸೊ ಚೌಕಿದಾರ ನೀವು ಒಪ್ಕೊಳ್ಳೋಕೆ ಕಾರಣ ಏನಾಗಿತ್ತು ಅಂತ? ಕತೆ, ನನಗೆ ಕತೆ ತುಂಬ ಇಷ್ಟ ಆಯಿತು. ಮತ್ತು ಚಂದ್ರಶೇಖರ್ ಬಂಡ್ಯಪ್ಪ ಅವರ ಸ್ಟೈಲ್ ಇದೆಯಲ್ಲ, ಅದು ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿತ್ತು. ಸ್ಟಾರ್ ಕಾಸ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಪಾತ್ರ ಬರೆದಿರುವಂಥ ಒಂದು ರೀತಿ ಇದೆಯಲ್ಲ, ಅದು ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಕೊಟ್ಟಿದ್ದಾರೆ ಈ ಒಂದು ಕ್ಯಾರೆಕ್ಟರ್ಗೆ, ಚೈತ್ರಾಗೆ. ಅದು ನನಗೆ ತುಂಬ ಇಷ್ಟ ಆಯಿತು. ಪಾತ್ರ ಹೇಗಿರುತ್ತೆ ಅಂದರೆ, ತುಂಬ ಟಾಕೆಟಿವ್ ಆಗಿರುತ್ತಾ, ಹೇಗೆ ಸೈಲೆಂಟಾ? ಟಾಕೆಟಿವ್ ಅಂತ ಇಲ್ಲ, ಆ್ಯಕ್ಚುಲಿ ಮಚ್ಯೂರಿಟಿ ಇರೋವಂಥ ಒಂದು ಕ್ಯಾರೆಕ್ಟರ್ ಇದು. ಸೊ ಆ ಒಂದು ಬಬ್ಲಿನೆಸ್ ಇರಲಿ, ಮತ್ತು ಏನೋ ತುಂಟಾಟ, ಅದೆಲ್ಲ ಏನು ಆ ಒಂದು ಆಸ್ಪೆಕ್ಟೇ ಬರೋದಿಲ್ಲ ಈ ಕ್ಯಾರೆಕ್ಟರಲ್ಲಿ. ಒಂದು ಲರ್ನಿಂಗ್ ಅಲ್ಲ, ಒಂದು ಚೇಂಜ್ ತರೋವಂಥ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಈ ಸಿನಿಮಾಗೆ ಪೃಥ್ವಿಯವರ ನಾಯಕ ಅಂತಂದಾಗ ನಿಮಗೆ ಬಂದಂಥ ಥಾಟ್ ಸಿನಿಮಾ ಮೇಲೆ? ನನಗೆ ಅವ್ರ ಫಿಲ್ಮ್ ನೋಡಿದ್ದೆ ನಾನು ಮಮ್ಮಿ ಜೊತೆಗೆ. ಆ್ಯಂಡ್ ನೋಡಿದಾಗ ನಮ್ಗೆ ಅನಿಸಿತ್ತು, ಇವರು ಒಂದು ಒಳ್ಳೆ ಪರ್ಫಾರ್ಮರ್, ಇವ್ರ ಜೊತೆಗೆ ಒಂದು ಸಿನಿಮಾ ಮಾಡಬೇಕು ನಾನು ಅಂತ. ಸೊ ನನಗೆ ಆ ಆಫರ್ ಬಂದಾಗ ತುಂಬ ಖುಷಿ ಆಯಿತು. ಅವ್ರು ತುಂಬ ಡೆಡಿಕೇಟೆಡ್ ಪ್ಲಸ್ ಒಳ್ಳೆ ಪರ್ಫಾರ್ಮರ್. ಅದು ಏನು ಮಾಡುತ್ತೆ ಅಂದರೆ, ಸೆಟ್ಟಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಅವ್ರು ಅದೇ ಒಂದು ಗುಂಗಲ್ಲಿರ್ತಾರೆ, ಅದನ್ನು ನಾನು ನೋಟಿಸ್ ಮಾಡಿದ್ದೀನಿ. ಸೊ ಆಗ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಸೊ ದಟ್ಸ್ ಅ ಗುಡ್ ಥಿಂಗ್. ಬಿಟ್ವೀನ್ ಟು ಆ್ಯಕ್ಟರ್ಸ್ ಆ ಒಂದು ಹೆಲ್ದಿ ಕಾಂಪಿಟೇಷನ್, ಮೋಟಿವೇಶನ್ ಇರೋದು ತುಂಬ ಒಳ್ಳೆಯದು. ಸೊ ವೆರಿ ವೆರಿ ಗುಡ್ ವರ್ಕಿಂಗ್ ರಿಲೇಷನ್ಶಿಪ್. ಒಳ್ಳೆ ಮಾತಾಡಿದ್ರು, ಆ ಪೈಪೋಟಿ ಅನ್ನೋದು ಸಿನಿಮಾದಲ್ಲಿ ಇರಬೇಕು ಪ್ರತಿ ಪಾತ್ರಗಳ ಮಧ್ಯೆ ಅಂತ. ಯಾಕಂದರೆ ವೇದಿಕೆಯಲ್ಲಿ ಮಾತಾಡ್ತಾ ಕುಂಬಳಕ್ಕೆ ಹೊಡೆದಿದ್ದ ದಿವಸ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಎಲ್ಲ ಹೇಳ್ತಾರೆ, ಒಂದು ಸಾಂಗ್ ಇದೆ ಮತ್ತು ಒಂದಷ್ಟು ಸೀನ್ಸ್ ಇದೆ, ಇಬ್ಬರದು ತುಂಬ ಪೈಪೋಟಿಯಲ್ಲಿ ನಟಿಸಿರುವಂಥ ಸೀನ್ಸ್ಗಳಿದೆ ಅಂತ ಅಂದ್ಬಿಟ್ಟು. ಸೊ ಯಾವ ರೀತಿ ಇತ್ತು ಇಬ್ಬರು ಪಾತ್ರಗಳು ಅಂತ ಅಂದ್ಬಿಟ್ಟು ಶೂಟಿಂಗ್ ಸಂದರ್ಭದಲ್ಲಿ? ಇಲ್ಲ, ಪೈಪೋಟಿ ಅನ್ನೋದಕ್ಕಿಂತ ಇವ್ರ ಪಾತ್ರನ ತುಂಬ ನೇಲ್ಡ್ ಇಟ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಆ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಅವ್ರನ್ನ ನಾನು ಜಾಸ್ತಿ ಸರಿ ನಾನು ಭೇಟಿ ಆಗಿರಲಿಲ್ಲ, ನೋಡಿದ್ದು ಬರೀ ಸಿನಿಮಾದಲ್ಲೇ. ಸೊ ಅವರ ಪ್ರೀವಿಯಸ್ ಸಿನಿಮಾಗಳು ನೋಡಿದಾಗ ಮತ್ತು ಅವ್ರು ಇರೋ ರೀತಿ ನೋಡಿದಾಗ ಈ ಚಿತ್ರಕ್ಕೆ ಬಂದಾಗ ಔಟ್ ಆ್ಯಂಡ್ ಔಟ್ ಒಂದು ತೀರಾ ಒಂದು ದೊಡ್ಡ ಮೇಕ್ ಓವರ್ ಮಾಡಿದ್ದಾರೆ. ಆ್ಯಂಡ್ ಅದು ಮಾಡೋದು ಭಾಳ ಕಷ್ಟ. ಅದು ಯೂಶ್ವಲಿ ಆ ಒಂದು ಏನು ಹೇಳೋದು, ಆ ಒಂದು ಡೆಡಿಕೇಶನ್ ಪ್ಲಸ್ ಆ ಒಂದು ಎಫರ್ಟ್ ಇಲ್ಲದೆ ಇದ್ದರೆ ಆ ಚೇಂಜಸ್ ಕಾಣಲ್ಲ. ನೋಡಿದ ತಕ್ಷಣ ಇದೇನು ಚೇಂಜಸ್ ಆಗಿಲ್ಲ ಅಂತ ಎಷ್ಟೇ ಅಂದರೆ ಕಾಸ್ಟ್ಯೂಮ್ ಅಥವಾ
ಇದು ಮೇಕಪ್ ಅದೆಲ್ಲ ಏನೇ ಮಾಡಿದ್ರು ಕೂಡ ಎಂಡ್ ಆಫ್ ದಿ ಡೇ ಪರ್ಫಾರ್ಮೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಾಡಿ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದು ಬರೋದು ಎಫರ್ಟಿಂದ. ಸೊ ಅದು ಈ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಟೀಸರಲ್ಲಿ ಒಂದು 2 ಶಾರ್ಟ್ ಅಷ್ಟೇ ಇದಾಗಿರೋದು, ಪೂರ್ತಿ ಸಿನಿಮಾ ನೋಡಿದಾಗ ಅವರು ಮಾಡಿರುವಂಥ ಪಾತ್ರ 100% ತೀರಾ ಡೆಡಿಕೇಟೆಡ್ ಆಗಿ ಡಿಫ್ರೆಂಟಾಗಿ ಮಾಡಿದಾರಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲರೂ ಫಾರ್ ದ್ಯಾಟ್ ಮ್ಯಾಟರ್, ಸಾಯಿ ಕುಮಾರ್ ಸರ್ 50 ಇಯರ್ಸ್ ಆಫ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದರೂ ಕೂಡ ಈ ಪಾತ್ರಕ್ಕೋಸ್ಕರ ತೀರಾ ಶ್ರದ್ಧೆಯಿಂದ ಏನೆಲ್ಲ ಮಾಡ್ಬೋದು, ಏನೆಲ್ಲ ಚೇಂಜಸ್ಗಳು ಮಾಡ್ಬೋದು, ನನ್ನ ವಾಕಿಂಗ್ ಸ್ಟೈಲ್ ಯಾವ ರೀತಿ ಇರಬೇಕು, ಮಾತಾಡೋ ಶೈಲಿ ಯಾವ ರೀತಿ ಇರಬೇಕು, ಎಲ್ಲವನ್ನ ಅವರು ಗಮನದಲ್ಲಿ ಇಟ್ಕೊಂಡು ತುಂಬ ಶ್ರದ್ಧೆಯಿಂದ ಮಾಡಿದ್ದಾರೆ. ನಮಗೆ ಎಲ್ಲ ನಮ್ಮಂಥ ಯುವ ಕಲಾವಿದರಿಗೆ ತೀರಾ ಎಕ್ಸಾಂಪಲ್ ಸೆಟ್ ಮಾಡೋ ಥರ ಈ ಸಿನಿಮಾದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರ ಪಾತ್ರ ನೋಡಿದಾಗ 100% ಎಲ್ರಿಗೂ ಅಂದರೆ ಸಾಯಿ ಕುಮಾರ್ ಸರ್ ಈ ಥರ ಚೇಂಜ್ ಅಂತ ಅನಿಸ್ಬಿಡುತ್ತೆ. ಎಲ್ಲರೂ ಅಷ್ಟೇ ಫಾರ್ ದ್ಯಾಟ್ ಮ್ಯಾಟರ್. ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅವರು ಆಲ್ಮೋಸ್ಟ್ ಸ್ವಲ್ಪ ಚೇಂಜಸ್ಗೆ ಆದ್ಯತೆ ಕೊಡ್ತಾರೆ. ಸೊ ಈ ಸಿನಿಮಾದಲ್ಲಿ ಆದಷ್ಟು ಪಾತ್ರದ ಮೂಲಕ, ಅಂದರೆ ಬೇರೆ ಬೇರೆ ರೀತಿಯ ಪಾತ್ರದ ಮೂಲಕ ಈ ಒಂದು ಸಿನಿಮಾಗೆ ಫ್ರೆಶ್ನೆಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಈ ಲುಕ್ ಎಷ್ಟೊತ್ತು ಇರುತ್ತೆ ಸಿನಿಮಾದಲ್ಲಿ ಅಂತ ನೋಡ್ಬಿಟ್ಟು, ಒಂದು ರಿವೆಂಜ್ ಸ್ಟೋರಿ ಥರ ಇರುತ್ತಾ? ಇದು ಆಲ್ಮೋಸ್ಟ್ ಅದೇ ಹೇಳ್ಬೋದು, ಅಂದರೆ ಕ್ಲೈಮ್ಯಾಕ್ಸ್ ಟೈಮ್ದು ಇದು. ಸೊ ಹಾಗೆ ಆ್ಯಕ್ಷನ್ ಇದೆ, ಆ್ಯಕ್ಷನ್ ಸಿನಿಮಾ ಸ್ಟಾರ್ಟ್ ಆದಾಗ್ಲಿಂದನೇ ಇದೆ, ಒಂದು ನಾಲ್ಕು ಆ್ಯಕ್ಷನ್ ಇದೆ. ಬಟ್ ಹಾಗಂತ ಹೇಳಿ ಎಲ್ಲೂ ಕೂಡ ಆ್ಯಕ್ಷನ್ ಬೇಕು ಅಂತ ಆ್ಯಕ್ಷನ್ ಹಾಕಿರೋ ಥರ ಇಲ್ಲ, ಸ್ಟೋರಿ ಜೊತೆನೇ ಬ್ಲೆಂಡ್ ಆಗಿದೆ. ಆ್ಯಂಡ್ ಬ್ಲಡ್ ಶೆಡ್ ಏನು ವಾಯ್ಲೆನ್ಸ್ ಇದೆ ಅದು ಸಿನಿಮಾದಲ್ಲಿ ಆರ್ಗ್ಯಾನಿಕ್ ಆಗಿದೆ ಅಂತ ನನ್ನ ಅನಿಸಿಕೆ. ಅಂದರೆ ಇಲ್ಲಿ ಬೇಕು ಅಂತ ಅನಿಸುತ್ತೆ, ಆಡಿಯನ್ಸ್ಗೂ ಅನ್ಸಿದ ಮೇಲೆ ಡೈರೆಕ್ಟ್ರು ಇದನ್ನು ಹಾಕಿದ್ದಾರೆ. ಸೊ ಹಾಗಾಗಿ ಎಲ್ಲವೂ ಇದೆ, ಎಲ್ಲ ಎಲಿಮೆಂಟ್ಸು ಇದೆ ಅಂತ ಹೇಳ್ಬೋದು. ಸಾಯಿ ಸರ್ ಎಂಟ್ರಿಯಿಂದ ಈ ಸಿನಿಮಾದ ಕತೆ ಮತ್ತು ಅದಕ್ಕಿರುವಂಥ ಪವರ್ ಮತ್ತಷ್ಟು ಜಾಸ್ತಿ ಆಗಿದೆ ಅಂತ. ಯಾಕೆಂದರೆ ಎಲ್ಲ ವೇದಿಕೆನಲ್ಲಿ ಮಾತಾಡ್ತಾ ತಂದೆಯವ್ರ ಮೇಲೆ ಅಥವಾ ತಾತನ ಬಗ್ಗೆ ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ. ಯಾಕಂದರೆ ಅವ್ರ ತಂದೆಯವರು ತಾತನಿಗೆ ಡಬ್ಬಿಂಗ್ ಮಾಡ್ತಾ ಇದ್ದಂಥದ್ದು, ಅವ್ರ ಡೈಲಾಗ್ ಎಷ್ಟೋ ಸರಿ ಹೇಳ್ತಿದ್ದಾರೆ. ಅವರ ಎಂಟ್ರಿ ಎಷ್ಟು ಖುಷಿ ಕೊಡ್ತಾರೆ ನಿಮಗೆ ಅಂತ? ತುಂಬ ಖುಷಿ ಕೊಡ್ತು. ಇನ್ಫ್ಯಾಕ್ಟ್ ನೀವು ಡೈಲಾಗ್ ಅಂತ ಹೇಳಿದ್ರಿ, ಈ ಒಂದು ಕನೆಕ್ಷನ್ ಇದೆ ನಮ್ಮ ಫ್ಯಾಮಿಲಿಲಿ ಎಲ್ಲೋ ಒಂದು ಕಡೆ. ಯಾಕಂದರೆ ನಾನು ಐ ಗ್ರೋನ್ ಅಪ್ ವಾಚಿಂಗ್ ಸಾಯಿ ಕುಮಾರ್ ಸರ್ ಆ್ಯಂಡ್ ಅವರ ಡೈಲಾಗ್ ಡೆಲಿವರಿ ನನಗೆ ತುಂಬ ಇಷ್ಟ. ಸೊ ಈ ಸಿನಿಮಾಲಿ ಕೂಡ ನಾನು ಅವ್ರಿಗೆ ಹೇಳಿದೆ, ಒಂದು ದಿವಸ ಹೇಳಿದೆ, ಸರ್ ನೀವೊಂದು ವಿಡಿಯೋ ಮಾಡಿಕೊಡ್ಬೇಕು ಸರ್ ನನಗೆ, ನಿಮ್ಮ ಒಂದು ಫೇಮಸ್ ಡೈಲಾಗ್ ಹೇಳಿ ಅಂತ. ಅವ್ರು ಅದನ್ನು ಮಾಡಿಕೊಟ್ರು ಕೂಡ ನನಗೆ. ಸೊ ಇಟ್ ವಾಸ್ ಅ ವೆರಿ ಪ್ಯೂರ್ ಬಾಂಡ್ ನನಗೆ ಸಾಯಿ ಕುಮಾರ್ ಸರ್ ಜೊತೆ. ಡೈಲಾಗ್ ಹೇಳಿದ್ರಂತ ಪಿ ಫಾರ್ ಪೊಲೈಟ್ನೆಸ್ ಆ ಡೈಲಾಗ್ ಹೇಳಿದ್ರು. ಆ್ಯಂಡ್ ಅದ್ರ ಜೊತೆಗೆ ಅವರು ವೆರಿ ಸ್ವೀಟ್ ವರ್ಡ್ಸ್, ಅಂದರೆ ನನಗೆ ಐ ವಾಂಟ್ ಟು ಸಿ ಧನ್ಯ ಗ್ರೋ, ಅವಳು ಚೆನ್ನಾಗಿ ಒಳ್ಳೆ ಮಟ್ಟಿಗೆ ಬೆಳಿಬೇಕು, ನನ್ನ ಬ್ಲೆಸ್ಸಿಂಗ್ ಯಾವಾಗಲೂ ಇರುತ್ತೆ ಅಂತ ಎಲ್ಲ ಹೇಳಿದರು. ಸೊ ಒಂದು ಒಳ್ಳೆ ಪ್ಯೂರ್ ವಾರ್ಮ್ ಬಾಂಡ್ ಇದೆ ನನಗೆ ಸರ್ ಜೊತೆ. ಅವ್ರ ಜೊತೆ ಕೆಲಸ ಮಾಡಿ ನಂಗೆ ತುಂಬ ಖುಷಿ ಆಯಿತು, ತುಂಬ ಕಲಿಯೋಕೆ ಕೂಡ ಸಿಕ್ತು. ಯಾಕಂದರೆ ಪೃಥ್ವಿಯವ್ರು ಹೇಳಿದಾಗೆ ಅವರು ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ, ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇರ್ತಾರೆ ಆ ಸೆಟ್ಟಲ್ಲಿ. ಅಂದರೆ 50 ಇಯರ್ಸ್ ಕಂಪ್ಲೀಟ್ ಮಾಡಿದ್ರು ಅವ್ರು ಅಷ್ಟೇ ಒಂದು ಶಿಸ್ತಿನಿಂದ ಕೆಲಸ ಮಾಡ್ತಾರೆ ಆನ್ ಅ ಸೆಟ್. ಸೊ ನಮಗೆ ತುಂಬ ಕಲಿಯೋದಿದೆ. ಅದು ಪಾತ್ರ ಇವ್ರ ತಂದೆ ಆಗಿದ್ರು ಕೂಡ ನಿಮ್ಮಿಬ್ಬರ ಕಾಂಬಿನೇಷನ್ ಎಷ್ಟಿರುತ್ತೆ ಸಿನಿಮಾದಲ್ಲಿ ಅಂತ, ಸಾಯಿ ಸರ್ ಮತ್ತು ನಿಮ್ಮದು? ನಮ್ಮದು ಸಾಯಿ ಸರ್ದ ಐ ಥಿಂಕ್ ಸಾಯಿ ಸರ್ ನಮ್ಮದು ಮತ್ತು ಪೃಥ್ವಿ ಅವ್ರದ್ದು ಪ್ರಿಟಿ ಮಚ್ ಇನ್ ದ ಸೇಮ್ ಸೀನ್ಸಲ್ಲೇ ನಾವು ಕಾಣಿಸ್ಕೊಳ್ಳೋದು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅದು ಒಂದು ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ಬಟ್ ಒಂದು ಫ್ಯಾಮಿಲಿ ಯೂನಿಟ್ ಅಲ್ಲಿ ಬರೋವಂಥ ಒಂದು ಇದು ಸೀನ್. ಅದು ಬಂಡಿಯಪ್ಪ ಅವರ ಕತೆ ವಿಚಾರ ತಗೊಳ್ಳೋದಾದರೆ ಕಮರ್ಷಿಯಲ್ ಜೊತೆಗೆ ಒಂದು ಸಾಮಾಜಿಕ ಇರುವಂಥ ಒಂದಷ್ಟು ಎಲಿಮೆಂಟ್ಸ್ಗಳನ್ನ ಆ್ಯಡ್ ಮಾಡ್ತಾರೆ. ಸೊ ಅದರಲ್ಲಿ ಏನು ಕಾಣಿಸೋದು, ಈಗ ಫ್ಯಾಮಿಲಿ ಡ್ರಾಮಾ ಅಂತ ಹೇಳಿದ್ರೆ ಒಂದಷ್ಟು ವಿಷಯಗಳಿದೆ, ಅದರ ಆಚೆಗೆ ಏನೋ ಒಂದಷ್ಟು ಕಂಟೆಂಟ್ ಇಟ್ಟಿರ್ತಾರೆ. ಅಲ್ಲ, ಅದರ ಆಚೆಗೆ ಈ ಸಿನಿಮಾದ ಪರ್ಟಿಕ್ಯುಲರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನೀವು ಆಗಲೇ ಹೇಳಿದಾಗೆ ಎಂಟರ್ಟೈನ್ಮೆಂಟ್ ಜೊತೆ ತೀರಾ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ನಿರ್ದೇಶಕರು ಅವರು. ಸಮಾಜ ಆಗೋದು ಹೇಗೆ, ಫ್ಯಾಮಿಲಿ ಆ್ಯಸ್ ಅ ಒಂದೊಂದು ಯೂನಿಟ್ ಆಗಿ ಸಮಾಜ ಆಗೋದಲ್ವ. ಸೊ ಫ್ಯಾಮಿಲಿ ಸರಿ ಇದ್ದರೆ ಸಮಾಜನೂ ಸರಿ ಇರುತ್ತೆ ಅನ್ನೋ ಒಂದು ವಿಷಯ ನೋಡೋಕೆ ಹೋದರೆ, ಫ್ಯಾಮಿಲಿನ ಸರಿಯಾಗಿ ಇಟ್ಕೊಳ್ಳುವಂಥ ಪ್ಯಾರೆಂಟಿಂಗ್, ಈಗ ಒಬ್ಬ ಮಗನ್ನ ಅಥವಾ ಮಗಳನ್ನ ಯಾವ ರೀತಿ ಬೆಳೆಸ್ತಾರೆ ಅನ್ನೋ ಅವರೇ ಅಲ್ವಾ ಯೂನಿಟ್ ಸೇರಿ ಸಮಾಜ ಆಗೋದು. ಅಂದರೆ ಮುಂದಿನ ಪೀಳಿಗೆ ಆಗೋದು ಮಕ್ಕಳೇ. ಸೊ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಮತ್ತು ಕೆಲವೊಂದು ಸರಿ ಬೆಳೆಸುವಾಗ ಒಂದು ರೀತಿ ಫಾರ್ ಗ್ರಾಂಟೆಡ್ ಆಗಿ ಬೆಳೆಸ್ಬೋದು, ಅಥವಾ ಕೆಲವರು ತೀರಾ ಕೇರಿಂಗ್ ಆಗಿ ಬೆಳೆಸ್ಬೋದು. ಸೊ ಎರಡೂ ಕೂಡ ಸ್ವಲ್ಪ ಪ್ರಾಬ್ಲಮೆಟಿಕ್ಕೆ. ಸೊ ಎಲ್ಲವೂ ಒಂದು ಇತಿಮಿತಿಯಲ್ಲಿ ಇರಬೇಕು, ಆ್ಯಂಡ್ ಒಂದು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು, ಒಂದಷ್ಟು ಗಮನದಲ್ಲಿ ಇಟ್ಕೊಂಡು ಆ ಒಂದು ಪೇರೆಂಟಿಂಗ್ ಮಾಡಬೇಕಾಗತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ, ಅಂದರೆ ಆ ಒಂದು ಥಿನ್ ಲೈನ್ ಏನಿದೆ ಅದನ್ನು ನಿರ್ದೇಶಕರು ತುಂಬ ಚೆನ್ನಾಗಿ ಬ್ರಿಲಿಯಂಟಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದೇ ಒಂದು ಮೆಸೇಜ್ ಅಂತ ಹೇಳ್ತೀನಿ ನಾನು.
ಸೊ ಅದು ಸರಿಯಾದರೆ ಸಮಾಜನೂ ಸರಿ ಆಗುತ್ತಲ್ಲ. ಸೊ ಅದು ತುಂಬ ಚೆನ್ನಾಗಿ ಇದರಲ್ಲಿ ಇನ್ಕ್ಲೂಡ್ ಮಾಡಿದೆ. ನಾನು ಬೇಸಿಕಲಿ ಈ ಕತೆ ನನಗೆ ಇಷ್ಟ ಆಗೋದಕ್ಕೆ ಮೇಯ್ನ್ ರೀಸನ್ ಕೂಡ ಅದೇ. ಯೂಶ್ವಲಿ ನನಗೆ ಏನಂತ ಹೇಳಿದ್ರೆ ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್ ಆಗಿ ಉಳಿಬಾರ್ದು. ಎಂಟರ್ಟೈನ್ಮೆಂಟ್ ಆಬ್ವಿಯಸ್ಲಿ ಎಲ್ಲರೂ ಬರೋದು ಎಂಟರ್ಟೈನ್ಮೆಂಟ್ಗೋಸ್ಕರನೇ, ಅದು ಮುಖ್ಯ. ಅದ್ರ ಜೊತೆಗೆ ಏನಾದರೂ ಒಂದು ವ್ಯಾಲ್ಯೂ ಆ್ಯಡ್ ಮಾಡಬೇಕಲ್ಲ ಅಂತ. ಯಾರು ನೋಡ್ತಾರೋ ಅವ್ರಿಗೆ ಏನಾದರೂ ಒಂದು ವ್ಯಾಲ್ಯೂ ಸಿಗಬೇಕು, ಅಥವಾ ಅವರಲ್ಲಿ ಏನಾದರೂ ಒಂದು ಕನ್ಸ್ಟ್ರಕ್ಟಿವ್ ಬೆಳವಣಿಗೆ ಆಗಬೇಕು. ಅದು ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಆ್ಯಂಡ್ ಅದರ ಕಂಪ್ಲೀಟ್ ಶ್ರೇಯ ನಮ್ಮ ನಿರ್ದೇಶಕರಿಗೆ ಹೋಗಬೇಕು.